ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಏನ್ ಹೇಳ್ತೀರಾ? ರಾಮನಪುರದಿಂದ ರಾಮನಪುರದ ಹೋಗ್ಲಿ ಅಪ್ಪಪುರ. ಏನೇನ್ ಬೆಳೆ ಬೆಳಿತೀರಾ ನೀವು? ರಾಗಿ, ಜೋಳ, ಭತ್ತ ಎಲ್ಲ ಬೆಳಿತೀವಿ. ಸರ್ಕಾರದ ಕಡೆಯಿಂದ ಏನ್ ನಮ್ಗೆ ಅನುಕೂಲ ಸಿಕ್ಕಿದೆ? ಅನುಕೂಲ ಅಂದ್ರೆ ನಮ್ಗೆ ಎಲ್ಲ ಇದಕ್ಕೆ ಸಿಕ್ಕಿದೆ. 50,000 ಬಹುಮಾನ ಸಿಕ್ಕಿತು. ನಮ್ಮ ಕೃಷಿ ಇಲಾಖೆ ಆಫೀಸರಿಂದ ಒಳ್ಳೇದಾಗದೆ. ಅಂತ ಆಫೀಸರು ನಮ್ಮ ಹೋಬಳಿಲಿ ಇರಬೇಕು ಅಂತ ಅವ್ರ ಹೆಸರು? ಜ್ಞಾನಮೂರ್ತಿ ಅಂತ. ನೀವು ಏನೇನ್ ಬೆಳೆ ಬೆಳಿತೀರಾ? ನಾವು ರಾಗಿ, ಭತ್ತ, ಶುಂಠಿ, ಮೆಣಸಿನ್ಕಾಯಿ ಎಲ್ಲ ಬೆಳಿತೀವಿ. ಎಷ್ಟು ಎಕರೆ ಇದೆ ಜಮೀನು? ನಮ್ದು ಒಂದು 5 ಎಕರೆ ಇದೆ. ಇವಾಗ ನೀವು ಚೆನ್ನಾಗಿ ಕೃಷಿ ಮಾಡ್ತಾ ಇದ್ದೀರಾ ಅಂತ ಅವಾರ್ಡ್ ಕೊಟ್ಟಿದ್ದಾರಾ? ಹೌದು. ನಮ್ಮ ಹೆಸರು ಹೇಳಿ? ರಾಮೇಗೌಡ ಅಂತ. ಎಲ್ಲಿಂದ? ಯಾವ ಊರು? ಅರ್ಕಲಗೂಡು ತಾಲೂಕು, ರಾಮನಪುರದ ಹೋಬಳಿ, ಹಂಪಾಪುರ. ಓಕೆ. ನಮಗೆ ಪ್ರಶಸ್ತಿ ಕೊಟ್ಟಿರೋದು ತುಂಬ ಸಂತೋಷ. ಯಾವ ಬೆಳೆ ಬೆಳಿತೀರಾ ಮೇಡಮ್? ನಾವು ರಾಗಿ ಬೆಳಿತೀವಿ, ಜೋಳ ಬೆಳಿತೀವಿ, ಮತ್ತು ಆಲೂಗಡ್ಡೆ ಎಲ್ಲ ಬೆಳಿತೀವಿ, ಗದ್ದೆ ಮಾಡ್ತೀವಿ. ಎಷ್ಟು ಎಕರೆ ಇದೆ ಮೇಡಮ್ ಜಮೀನು? ನಮಗೆ 5 ಎಕರೆ ಇದೆ. ಇವತ್ತು ನಿಮಗೆ ಪ್ರಶಸ್ತಿ ಏನಕ್ಕೆ ಬಂದಿರೋದು? ರಾಗಿ ಬೆಳೆ. ಎಷ್ಟು ಬೆಳೆದಿದ್ರಿ? ರಾಗಿನ ಒಂದು ಎಕರೆಗೆ 18 ಕ್ವಿಂಟಲ್. 18 ಕ್ವಿಂಟಲ್ ಒಂದು ಎಕರೆಗೆ ಬೆಳೆದಿರೋದು. ನಿಮಗೆ ಪ್ರಶಸ್ತಿ ಸಿಕ್ಕಿದೆ, ಏನ್ ಹೇಳಕ್ ಬಯಸ್ತೀರಾ ಸರ್ಕಾರಕ್ಕೆ? ನಾವು ಅದು ತುಂಬ ಕೋರಿಕೆ ಬೀಳ್ತದೆ. ನಿಮ್ಮ ಭಾಗದ ಕೃಷಿ ಅಧಿಕಾರಿಗಳು ಚೆನ್ನಾಗಿ ನಿಮ್ಮ ಕಡೆ ಎಲ್ಲ ಗಮನ ಹರಿಸ್ತಾರ? ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರ? ಏನಾದ್ರು ಸಮಸ್ಯೆಗಳಾದಾಗ ಸಮಸ್ಯೆಗಳಾದಾಗ ಎಲ್ಲ ಭಾಗವಹಿಸ್ತಾರೆ. ಇದು ಚೆನ್ನಾಗಿ ಬೆಳೀವಿ ಅಂತ ಎಲ್ಲ ಕೇಳ್ತಾರೆ. ಓಕೆ ಮೇಡಮ್, ನಮ್ಮ ಹೆಸರು ಹೇಳಿ? ಬನ್ನಿ ಮೇಡಮ್ ಅವರೇ. ಹುಲಿಕಲು, ಅರಕೋಡ್ ತಾಲೂಕು, ಮಗ್ಗೆ ಹೋಬಳಿ. ರಾಗಿ ಬೆಳೆಯಲ್ಲಿ ಪ್ರಶಸ್ತಿ ಬಂದಿರೋದು ನಾವು ಶ್ರೀನಿವಾಸ ಅಂತ, ಸರಸ್ವತಿ ಅವರಿಗೆ ಪ್ರಶಸ್ತಿ ಬಂದಿದೆ. ಮೇಡಮ್ ಅವರಿಗೆ ಕರೀರಿ. ಕೊಡ್ತಾ ಇರ್ತೀವಿ. ಇದು ಮಾಡಿ ಅಂದ್ರೆ ಎಲ್ಲ ಏನಾದ್ರು ಸಮಸ್ಯೆ ಆದಾಗ ಇಮಿಡಿಯೇಟ್ ಹಂಗೆ ಇಮಿಡಿಯೇಟಾಗಿ ಬಂದು ಬರ್ತಾರೆ. ಬೆಳೆಯನ್ನೆಲ್ಲ ಅವರೇ ಸಮಸ್ಯೆ ಮಾಡಿದ್ರು. ಮತ್ತು ಅವರ ಸಿಬ್ಬಂದಿ ಅವ್ರನ್ನೆಲ್ಲ ಭಾಳ ಇದು ಮಾಡ್ತೀವಿ. ಒಟ್ಟಿನಲ್ಲಿ ನಿಮ್ಮಂತ ರೈತರಿಗೆ ಅನುಕೂಲ ಭಾಳ ಅನುಕೂಲ ಅವ್ರ ಹೆಸರು ಮಾಡ್ತಾರೆ. ನಮ್ಮ